ನ್ಯೂಸ್ ಫಸ್ಟ್ ಕನ್ನಡ ತಂಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಸಂಗಮ್ ಘಾಟ್ನಲ್ಲಿದೆ. ಸಂಗಮ್ ಘಾಟ್ನಲ್ಲಿ ಇವತ್ತು ಮುಂಜಾನೆಯಿಂದಲೂ ಕೂಡ ಜನ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಜನರು ಬಂದು ಇವತ್ತು ತ್ರಿವೇಣಿ ಸಂಗಮ್ ಘಾಟ್ ಸೇರಿದಂತೆ 44 ಘಾಟ್ಗಳಲ್ಲಿ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮೌನಿ ಅಮಾವಾಸ್ಯೆ ಎಂದು ಮಾಡುವ ಸ್ನಾನಕ್ಕೆ ಅಮೃತ ಸ್ನಾನ ಅಂತ ಕರೀತೇವೆ. ಈ ಮೊದಲು ಶಾಹಿ ಸ್ನಾನ ಅಂತ ಕರೀಲಾಗ್ತಾ ಇತ್ತು, ಈಗ ಅಮೃತ ಸ್ನಾನ ಅಂತ ಹೇಳಿ ಕರೀಲಾಗ್ತಾ ಇದೆ. ಇವತ್ತು ಇಲ್ಲಿ ಮಹಾಕುಂಭ ಮೇಳದಲ್ಲಿ ಅಮೃತ ಸ್ನಾನವನ್ನ ಮಾಡೋದ್ರಿಂದಾಗಿ ಮೋಕ್ಷ ಪ್ರಾಪ್ತಿ ಆಗುತ್ತೆ, ಪಾಪಕೃತ್ಯಗಳ ನಿವಾರಣೆ ಆಗುತ್ತೆ. ಜೊತೆಗೆ ಇವತ್ತು ಇಲ್ಲಿ ತ್ರಿವೇಣಿ ಸಂಗಮದಲ್ಲೇನೆ ಮತ್ತು ಯಾವುದಾದ್ರೂ ಘಾಟ್ಗಳಲ್ಲಿ ಪಿತೃ ತರ್ಪಣವನ್ನು ನೀಡೋದ್ರಿಂದಾಗಿ ಈ ಹಿಂದಿನ ಮೂರು ತಲೆಮಾರಿನ ಪೂರ್ವಜರಿಗೆ ಮೋಕ್ಷ ಕೂಡ ಪ್ರಾಪ್ತಿ ಆಗುತ್ತೆ ಅನ್ನುವ ನಂಬಿಕೆ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಇದೆ. ಈ ಕಾರಣಕ್ಕಾಗಿನೇ ಇವತ್ತು ಕೋಟಿಗಟ್ಟಲೆ ಜನರು ಬಂದು ಇಲ್ಲಿ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಸಂಗಮ್ ಘಾಟ್ನಲ್ಲಿ ಉದ್ದಕ್ಕೂ ಕೂಡ ಜನ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಸುಮಾರು 1 ಕಿಲೋಮೀಟರ್ ಉದ್ದಕ್ಕೂ ಕೂಡ ಜನ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಮ್ರಾಮನ್ ಬೈರೇಶ್ ಅವರಿಗೆ ಅದನ್ನ ತಮಗೆ ತೋರಿಸ್ತಾರೆ. ಸುಮಾರು 1 ಕಿಲೋಮೀಟರ್ ತಾವು ನೋಡಬಹುದು. ಇದು ಮುಖ್ಯವಾಗಿ ಈ ಅಖಾಡಗಳಿರುವ ಸೆಕ್ಟರ್ 20ರ ಪಕ್ಕದಲ್ಲೇ ಈ ಸಂಗಮ್ ಘಾಟ್ ಇದೆ. ಹೀಗಾಗಿ ಈ ಭಾಗದಲ್ಲಿ ಜನ ಸೇರಿದ್ದಾರೆ. ಇದೇ ರೀತಿಯಲ್ಲಿ ಒಟ್ಟು 44 ಘಾಟ್ಗಳನ್ನ ಗಂಗಾ ನದಿಯ ತಟದಲ್ಲಿ ಉತ್ತರ ಪ್ರದೇಶ ಸರ್ಕಾರ ನಿರ್ಮಾಣ ಮಾಡಿದೆ. ಎಲ್ಲಾ ಘಾಟ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಅಮೃತ ಸ್ನಾನ ಇವತ್ತು ನಡೀತಾ ಇದೆ. ಸಂಜೆ 6 ಗಂಟೆವರೆಗೂ ಕೂಡ ಇದೇ ರೀತಿಯಾಗಿ ಅಮೃತ ಸ್ನಾನ ನಡೆಯುತ್ತೆ. ಎಲ್ಲಾ ಭಕ್ತಾದಿಗಳು ಕೂಡ ತ್ರಿವೇಣಿ ಸಂಗಮಕ್ಕೆ ಬರುವಂತ ಅಗತ್ಯ ಇಲ್ಲ. ಎಲ್ಲಾ 44 ಘಾಟ್ಗಳಲ್ಲಿ ಗಂಗಾ ನದಿಯ ತಟದಲ್ಲಿ ಮಾಡಿದ್ರು ಕೂಡ ಅದು ಅಮೃತ ಸ್ನಾನವೇ. ಹೀಗಾಗಿ ಎಲ್ಲಾ ಘಾಟ್ಗಳಲ್ಲೂ ಕೂಡ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ UP CM ಯೋಗಿ ಆದಿತ್ಯನಾಥ್ ಅವರು ಕೂಡ ಭಕ್ತಾದಿಗಳಿಗೆ ಹೇಳಿದ್ದಾರೆ. ಇಲ್ಲಿ ಸ್ನಾನವನ್ನ ಮಾಡ್ಕೊಂಡು ಬಂದಂತರು ಈ ಭಾಗದಲ್ಲಿ ತಮ್ಮ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು. ಅಲ್ಲಲ್ಲಿ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ತಾತ್ಕಾಲಿಕ ಕೊಠಡಿಗಳನ್ನು ಕೂಡ ನಿರ್ಮಾಣವನ್ನ ಮಾಡಲಾಗಿದೆ. ಅಲ್ಲಿ ಹೋಗಿ ಡ್ರೆಸ್ ಗಳನ್ನ ಚೇಂಜ್ ಮಾಡ್ಕೊಳ್ಬಹುದು. ಹೀಗಾಗಿ ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದಾರೆ. ಮುಖ್ಯವಾಗಿ ನಿನ್ನೆ ಒಂದೇ ದಿನ 5 ಕೋಟಿ ಭಕ್ತಾದಿಗಳು ತ್ರಿವೇಣಿ ಸಂಗಮ ಮತ್ತು ಎಲ್ಲಾ ಘಾಟ್ಗಳಲ್ಲೂ ಕೂಡ ಅಮೃತ ತೀರ್ಥ ಸ್ನಾನವನ್ನ ಮಾಡಿದ್ರು. ಇವತ್ತು ಅದರ 2 ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. जी आप कहाँ से आया? गुजरात। अमृत स्नान करने के लिए आया? हाँ जी। मौनी अमावस्या के बारे में बात कर सकते हैं, बोल सकते हैं? बहुत ट्रैफिक था, बहुत भीड़ था, तो उधर तो स्नान नहीं कर पाए, लेकिन घूम के पूरा अभी इधर तक पहुँचे। बहुत भीड़ था, इसलिए अभी स्नान तो हो गया। आज मौनी अमावस्या है. मौनी अमावस्या का दिन अमृत स्नान करने से बहुत मोक्ष प्राप्ति होता है, पापकृत्य निवारण होता है बोल के हिंदू धर्म में बिलीफ है. आप इसके बारे में क्या बोलना चाहते हैं? हाँ, होता तो है, लेकिन यहाँ पे किसी को वो जो समय रहता है ना, उस समय पे तो नहीं हुआ दर्शन, लेकिन अभी देर से हुआ, लेकिन हो गया, तो फिर ठीक है, कोई बात नहीं, खुशी है। जी आप कहाँ से आया? नवसारी से, सूरत गुजरात, नवसारी से। अमृत स्नान किया? कैसा लगा? क्या बहुत अच्छा अनुभव रहा, जो भी थकान थी ना वो सब दूर हो गई। बहुत अच्छा अनुभव रहा। जी आप बताइए. जो भी घूम के फिर के जैसे भी आए, लेकिन सब थकान दूर हो गई इधर स्नान करके। कितना किलोमीटर घूम के आया? पूरे अरल से 40-50 घूम के आ गए। बहुत अच्छी तरह से स्नान किया है और 3 बार ही किया है, उससे ज्यादा भी नहीं किया है हम लोगों ने. और स्नान करके मौन रखना चाहिए, लेकिन अभी सब आप लोग आ गए, तो बात हो गई मेरे से, तो बात कर रहा हूँ अभी मैं. एक्चुअल में तो बात नहीं करनी चाहिए, स्नान करके मौन वो रहना चाहिए. अच्छा हाँ वही है, लेकिन हो गया अभी गलती से, तो हाँ अभी तो बात हो गई. बाबा जी हिंदी में बात कर सकते हैं? हिंदी में अच्छी तरह से नहीं बात कर सकते, लेकिन थोड़ा सा हिंदी. मौनी अमावस्या है, मौनी अमावस्या का दिन इधर अमृत स्नान किया, आपका कैसा लग रहा है? क्या है वो पूनम का आज जो हमारा आस्था का जो नियम है, उसी तरह से हमने 3 डुबकी लगाई है और सब परिवार के मौन करके मन में ऐसा ही संकल्प किया है कि सब परिवार, सब मित्र मंडल सबका स्नान स्वीकार करना. जय गंगा मैया. अच्छा लगा है. और भीड़ भी बहुत भारी नहीं है. सब लोग बात कर रहे थे बहुत भीड़ है, लेकिन भीड़ तो नहीं है. शांति से स्नान किया है. ओके. क्या नाम है आपका? मेरा नाम मगन भाई है. सूरत से हम आए हैं. ಗುಜರಾತಿಂದ ಬಂದಿರುವಂತಹ ಭಕ್ತಾದಿಗಳ ಮಾತು. ಮುಖ್ಯವಾಗಿ ಅಮೃತ ಸ್ನಾನವನ್ನ ಮಾಡ್ಲಿಕ್ಕೆ ಇವತ್ತು ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಬಹಳಷ್ಟು ದೂರದಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ನಡ್ಕೊಂಡು ಬಂದು ಈಗ ಸ್ನಾನವನ್ನ ಮಾಡಿದ ಬಳಿಕ ಖುಷಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.